ವರ್ತೂರನ್ನ ಹಾಡಿ ಹೊಗಳಿದ ವಿನಯ್. ಕುರಿ ಬಲಿ ಕೊಡೋ ಪ್ಲಾನಾ? ಸತತ 2 ದಿನಗಳಿಂದ ವರ್ತೂರ್ ಸಂತೋಷ್ ಅವರನ್ನ ಹಾಡಿ ಹೊಗಳಿದ್ದಾರೆ ವಿನಯ್. ಒಬ್ರಿಗೊಬ್ರು ದ್ವೇಷಿಸ್ತಾ ಇದ್ದವರು ದಿಢೀರಂತ ಇಂಥದ್ದೊಂದು ಬದಲಾವಣೆಯನ್ನ ಕಂಡು ಸ್ವತಃ ಬಿಗ್ ಬಾಸೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ವರ್ತೂರ್ ಕಂಡ್ರೆ ವಿನಯ್ ಕೆಂಡ ಕಾರ್ತಾ ಇದ್ರು. ಈ ಮನೆಯಲ್ಲಿ ವೇಸ್ಟ್ ಬಾಡಿ ಅಂತ ಯಾರಾದ್ರೂ ಇದ್ರೆ ಅದು ವರ್ತೂರ್ ಅನ್ನುವಂತೆ ಮಾತನಾಡಿದ್ರು. ಆದ್ರೆ ಇವತ್ತು ವಿನಯಲ್ಲಿ ಆಗಿರುವಂತಹ ಬದಲಾವಣೆ ಅಚ್ಚರಿ ಮೂಡಿಸಿದೆ. ಈ ಬದಲಾವಣೆಗೆ ಕಾರಣ ಏನಾದ್ರೂ ಪ್ಲಾನ್ ಇರಬಹುದಾ ಅಂತ ಅಂದಾಜಿಸಲಾಗ್ತಾ ಇದೆ. ಎಸ್, ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಪೈಕಿ ಫಿನಾಲೆಗೆ ಹೋಗುವ ಸದಸ್ಯ ಯಾರು ಎಂಬ ಪ್ರಶ್ನೆಗೆ ಒಂಚೂರೂ ಯೋಚನೆ ಮಾಡದೆ ವರ್ತೂರ್ ಸಂತೋಷ್ ಹೆಸರನ್ನ ಹೇಳಿದ್ದಾರೆ ವಿನಯ್. ಜೊತೆಗೆ ಪಾಸಿಟಿವ್ ಹಾಗೂ ನೆಗೆಟಿವ್ ಮೈಂಡ್ ಸೆಟ್ ಯಾರದ್ದು ಅಂತ ಕೇಳಿದ ಪ್ರಶ್ನೆಗೂ ಕೂಡ ವಿನಯ್ ಅವರೇ ಉತ್ತರ ಕೊಡ್ತಾ ವರ್ತೂರ್ ಅವರನ್ನೇ ನೆನಪು ಮಾಡ್ಕೊಂಡಿದ್ದಾರೆ. ವರ್ತೂರ್ ಅವರು ಮಗೇಶ್ ಆಟೋ ಹಾಕಿದ್ರು. ಈ ಮನೆಯಲ್ಲಿರೋದಿಕ್ಕೆ ವೇಸ್ಟ್ ಅಂತ ಸಾಕಷ್ಟು ಜನರು ಹೇಳಿದ್ದಾರೆ. ಯಾವಾಗ ಬಾಯ್ ಬಿಟ್ಟು ಮಾತನಾಡಕ್ಕೆ ಶುರು ಮಾಡಿದ್ರೋ ಆಗ ನನಗೆ ಗೊತ್ತಾಯ್ತು ಅವ್ರ ಬಗ್ಗೆ. ಎಲ್ಲಿ ಮಾತನಾಡಬೇಕು ಎಲ್ಲಿ ಮಾತನಾಡಬಾರ್ದು ಎನ್ನುವ ಅಂದಾಜು ವರ್ತೂರ್ ಸಂತೋಷ್ ಅವ್ರಿಗೆ ಇದೆ ಅಂತ ವಿನಯ್ ಹಾಡಿ ಹೋಗ್ಲಿದ್ದಾರೆ. ವರ್ತೂರ್ ಸಂತೋಷ್ ಬದಲಾಗಿದ್ದಾರೆ ನಿಜ. ಮನೆಯಿಂದ ನನ್ನ ಕಳುಹಿಸಿ ಅಂತ ಕಣ್ಣೀರಿಟ್ಟಿದ್ದಂತಹ ಇದೇ ವರ್ತೂರ್ 2 ದಿನಗಳಿಂದ ಎಲ್ರಿಗೂ ಶಾಕ್ ಕೊಡ್ತಾ ಇದ್ದಾರೆ. ಯಾರನ್ನ ಗರ್ಲ್ ಫ್ರೆಂಡ್ ಅಂತ ಕರಿತಾ ಇದ್ರೋ ಆ ಹುಡುಗಿಯ ವಿರುದ್ಧವೇ ಮಾತನಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಆದ್ರೆ ವರ್ತೂರ್ ಸನಿಹಕ್ಕೆ ವಿನಯ್ ಬಂದಿದ್ದು ಹಲವು ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ತಾನು ಗೆಲ್ಲುವ ವಿಚಾರದಲ್ಲಿ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರುವಂತಹ ವಿನಯ್ ಇದೇ ಲೆಕ್ಕಾಚಾರವನ್ನೇ ಇಟ್ಕೊಂಡು ವರ್ತೂರ್ಗೆ ಗಾಳ ಹಾಕ್ತಿದ್ದಾರಾ ಅನ್ನುವ ಅನುಮಾನ ಕೂಡ ಮೂಡ್ತಾ ಇದೆ. ವರ್ತೂರ್ ಸಂತೋಷ್ ರೆಬಲ್ ಆಗ್ತಾ ಇದ್ದಂತೆ ವಿನಯ್ ಎಚ್ಚೆತ್ಕೊಂಡಿದ್ದಾರೆ. ಫಿನಾಲೆಗೆ ತಲುಪಲು ವರ್ತೂರ್ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅರಿವಿಗೆ ಬಂದಿದೆ. ಹೇಗಾದ್ರೂ ಮಾಡಿ ವರ್ತೂರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಕೆಲವು ವಿಚಾರಗಳಲ್ಲಿ ಅದು ಸಹಾಯಕ್ಕೆ ಬರಬಹುದು ಎಂಬ ಲೆಕ್ಕಾಚಾರ ಹಾಕ್ತಂತೆ ಕಾಣ್ತಾ ಇದೆ. ಎಲ್ಲವನ್ನ ಯೋಚನೆ ಮಾಡಿಯೇ ವರ್ತೂರ್ ಜೊತೆ ಕೈ ಕುಲುಕಿದ್ದಾರೆ ವಿನಯ್. ಮುಂದಿನ ದಿನದಲ್ಲಿ ಈ ಫ್ರೆಂಡ್ಶಿಪ್ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.